ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಜೆಪಿಯಿಂದ ಅಭ್ಯರ್ಥಿಗಳ ಘೋಷಣೆ. ಕಾಸರಗೋಡಿನಲ್ಲಿ ಕಾವೇರಿದ ಚುನಾವಣಾ ಪ್ರಚಾರ. ಎಡರಂಗ ಹಾಗೂ ಬಲರಂಗಗಳಿಂದ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟ ಮಂಜೇಶ್ವರದ ಅಭಿವೃದ್ಧಿಯ ಬಗ್ಗೆ ಚುನಾವಣೆಯಲ್ಲಿ ಚರ್ಚಿಸಲಾಗುವುದು. ಕೆ ಸುರೇಂದ್ರನ್ ಹೇಳಿಕೆ. ತ್ರಿಕರಿಪುರ ವಿಧಾನಸಭಾ ಕ್ಷೇತ್ರದ ಎಲ್ಡಿಎಫ್ ಅಭ್ಯರ್ಥಿ ಡಾಕ್ಟರ್ ವಿಪಿಪಿ ಮುಸ್ತಫಾ ಮತ ಪ್ರಚಾರಕ್ಕೆ ಚಾಲನೆ. ಕೈಯೂರನ ಹುತಾತ್ಮರ ಸ್ಮಾರಕ ಭವನದಲ್ಲಿ ಪುಷ್ಪ ನಮನ ಸಲ್ಲಿಸಿ ನಡೆಸಿದರು ಮತ ಪ್ರಚಾರ. ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಮಂಜೇಶ್ವರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ. ಹಿಂದೆ ನೀಡಿದ್ದ ಭರವಸೆಗಳು ಈಡೇರದ ಕಾರಣ ಚುನಾವಣೆಗೆ ಇಳಿಯುತ್ತಿರುವುದಾಗಿ ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಕರಿಚೇರಿ ವಿಳಕಮಾಡ ಶ್ರೀ ವೆಂಕಟರಮಣ ದೇವಸ್ಥಾನದ ನವೀಕರಣ ಹಾಗೂ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ 2026 ಮಾರ್ಚ್ 19ರಿಂದ 28ರವರೆಗೆ ನಡೆಯಲಿದೆ. ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಆದರೆ ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಇನ್ನೂ ಘೋಷಿಸಲಿಲ್ಲ. ಕಾಸರಗೋಡು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಮಂಜೇಶ್ವರದಿಂದ ಕೆ ಸುರೇಂದ್ರನ್, ಉದುಮದಿಂದ ಮನುಲಾಲ್ ಮೇಳತ್, ಕಾಂಜಂಗಾಡಿನಿಂದ ಬಾಲರಾಜ್, ತ್ರಿಕರಿಪುರದಿಂದ 2020 ಅಭ್ಯರ್ಥಿಯಾಗಿ ರವಿ ಕುಳಂಕರ ಸ್ಪರ್ಧಿಸಲಿದ್ದಾರೆ. 12 ವರ್ಷಗಳ ಕಾಲ ಸತತವಾಗಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಸುರೇಂದ್ರನ್ ಜನಪ್ರಿಯ ಹೋರಾಟಗಳ ಮೂಲಕ ಕೇರಳ ರಾಜಕೀಯದಲ್ಲಿ ತಮ್ಮ ಛಾಪು ಮೂಡಿಸಿದರು. ಕೆ ಸುರೇಂದ್ರನ್ ಮಾರ್ಚ್ 10, 1970ರಂದು ಕೋಸಿಕೋಡಿನ ಉಳಿಯೇರಿಯಲ್ಲಿ ರೈತ ಕುಟುಂಬವಾದ ಕುഞ്ഞിರಾಮನ್ ಹಾಗೂ ಕಲ್ಯಾಣಿ ದಂಪತಿಗಳ ಮಗನಾಗಿ ಜನಿಸಿದರು. ತಮ್ಮ ಶಾಲಾ ದಿನಗಳಲ್ಲಿ ಎಬಿವಿಪಿ ಮೂಲಕ ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿದರು. ಕೋಸಿಕೋಡಿನ ಗುರುವಾಯೂರಪ್ಪನ್ ಕಾಲೇಜಿನಿಂದ ರಸಾಯನಶಾಸ್ತ್ರದಲ್ಲಿ ಪದವಿ ಪಡೆದ ಬಳಿಕ ಎಬಿವಿಪಿಯ ಸಕ್ರಿಯ ಕಾರ್ಯಕರ್ತರಾದರು. ಕೆಜಿ ಮರಾರ್ಜಿ ಸಲಹೆಯನ್ನು ಅನುಸರಿಸಿ ಭಾರತೀಯ ಜನತಾ ಯುವ ಮೋರ್ಚಾದ ಪೂರ್ಣ ಸಮಯದ ಕಾರ್ಯಕರ್ತರಾದರು. ಬಳಿಕ ಯುವ ಮೋರ್ಚಾ ವಯನಾಡು ಜಿಲ್ಲಾ ಅಧ್ಯಕ್ಷ, ರಾಜ್ಯ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಅಧ್ಯಕ್ಷ ಹುದ್ದೆಗಳನ್ನು ಅಲಂಕರಿಸಿದರು. ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾದ ಬಳಿಕ ಕೆ ಸುರೇಂದ್ರನ್ ಹೆಸರು ಕೇರಳ ರಾಜಕೀಯದಲ್ಲಿ ಹೆಚ್ಚು ಗಮನ ಸೆಳೆಯಿತು. ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ 2 ಬಾರಿ ಹಾಗೂ ಪತ್ತನತಿಟ್ಟ ವಯನಾಡಿನಿಂದ 1 ಬಾರಿ ಲೋಕಸಭೆಗೆ ಸ್ಪರ್ಧಿಸಿದ್ದಾರೆ. ಮಂಜೇಶ್ವರದಿಂದ ವಿಧಾನಸಭೆಗೆ 3 ಬಾರಿ ಸ್ಪರ್ಧಿಸಿದ ಸುರೇಂದ್ರನ್ ಕೊನ್ನಿಯಲ್ಲಿ ನಡೆದ ಉಪಚುನಾವಣೆ ಸೇರಿದಂತೆ 2 ಬಾರಿ ಸ್ಪರ್ಧಿಸಿದ್ದಾರೆ. 2016ರಲ್ಲಿ ಸುರೇಂದ್ರನ್ ಮಂಜೇಶ್ವರದಲ್ಲಿ 89 ಮತಗಳಿಂದ ಪರಾಜಯಗೊಂಡಿದ್ದರು. 2021ರಲ್ಲಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 65,000 ಮತಗಳನ್ನು ಪಡೆಯಲು ಸಾಧ್ಯವಾಯಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ವಯನಾಡು ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಮೂಲಕ 1,40,000 ಮತಗಳನ್ನು ಪಡೆದರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಪತ್ತನತಿಟ್ಟ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸುಮಾರು 3 ಲಕ್ಷ ಮತಗಳನ್ನು ಗಳಿಸುವ ಮೂಲಕ ಸುರೇಂದ್ರನ್ ಎಡ ಹಾಗೂ ಬಲರಂಗಗಳಿಗೆ ಆಘಾತ ನೀಡಿದರು. ಅದಕ್ಕೂ ಮೊದಲು ಅವರು ಕೇವಲ 16,000 ಮತಗಳನ್ನು ಹೊಂದಿದ್ದ ಕೊನ್ನಿಯಲ್ಲಿ ನಡೆದ ವಿಧಾನಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸುಮಾರು 40,000 ಮತಗಳನ್ನು ಗೆಲ್ಲುವ ಮೂಲಕ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದರು. ಸುರೇಂದ್ರನ್ ಅವರ ಪತ್ನಿ ಶೀಬಾ, ಹರಿಕೃಷ್ಣನ್ ಹಾಗೂ ಗಾಯತ್ರಿ ದೇವಿ ಮಕ್ಕಳು. ತ್ರಿಕರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಭಾಗವಾಗಿ ಕರಕ್ಕಾವಿಲ್ ಗೋವಿಂದನ್ ಅವರ ಪುತ್ರ ರವಿ ಕುಳಂಗರ ಸ್ಪರ್ಧಿಸಲಿದ್ದಾರೆ. 56 ವರ್ಷದ ರವಿ ಕುಳಂಗರ 2020 ಪಕ್ಷದ ಕಾಸರಗೋಡು ಜಿಲ್ಲಾ ಸಂಯೋಜಕರಾಗಿದ್ದಾರೆ. ಕಾಂಜಂಗಾಡು ವಿಧಾನಸಭಾ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಎಂ ಬಾಲರಾಜು ಸ್ಪರ್ಧಿಸಲಿದ್ದಾರೆ. ಪ್ರಸ್ತುತ ಅವರು ಬಿಜೆಪಿಯ ಉಪ ಜಿಲ್ಲಾಧ್ಯಕ್ಷರಾಗಿದ್ದಾರೆ. 2015ರಿಂದ ಕಾಂಜಂಗಾಡು ನಗರಸಭೆಯ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅವರು 15ನೇ ವಯಸ್ಸಿನಲ್ಲಿ ತಮ್ಮ ತಂದೆ ಎಲ್ ಮದನ್ ಮೋಹನ್ ನಾಯಕ್ ಅವರೊಂದಿಗೆ ಸಹಾಯಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ನಗರದ ರೆನ್ಬೋ ಜ್ಯುವೆಲರಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡಿದರು. 1991ರಲ್ಲಿ ಸಹೋದರರು ಕೈಜೋಡಿಸಿ ದೀಪಾ ಗ್ರೂಪ್ ಅನ್ನು ಪ್ರಾರಂಭಿಸಿದರು. ಇದರೊಂದಿಗೆ ಅವರು ಜಿಲ್ಲೆಯ ಪ್ರಸಿದ್ಧ ವ್ಯಾಪಾರ ಉದ್ಯಮಿಗಳಾದರು. ಪ್ರಸ್ತುತ ತಮ್ಮ ಸಹೋದರರೊಂದಿಗೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ 12 ಪೆಟ್ರೋಲ್ ಪಂಪ್ಗಳು, ರಾಜ ರೆಸಿಡೆನ್ಸಿ ಹಾಗೂ ದೀಪಾ ಗೋಲ್ಡ್ ಅನ್ನು ನಡೆಸುತ್ತಿದ್ದಾರೆ. ಪತ್ನಿ ವಂದನಾ ನಗರಸಭೆಯ ಮಾಜಿ ಸದಸ್ಯೆಯಾಗಿದ್ದರು. ಗಣೇಶ್, ಪ್ರಣವ್ ಮಕ್ಕಳಾಗಿದ್ದಾರೆ. ಉದುಮ ಅಭ್ಯರ್ಥಿ ಮನುಲಾಲ್ ಮೇಳತ್ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಎಡರಂಗ ಹಾಗೂ ಬಲರಂಗಗಳಿಂದ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟ ಮಂಜೇಶ್ವರದ ಅಭಿವೃದ್ಧಿಯ ಬಗ್ಗೆ ಚುನಾವಣೆಯಲ್ಲಿ ಚರ್ಚಿಸಲಾಗುವುದು ಎಂದು ಕೆ ಸುರೇಂದ್ರನ್. ಪ್ರಮುಖ ರಾಜಕೀಯ ಮುಖಂಡರು ಬಿಜೆಪಿಗೆ ಸೇರುವುದನ್ನು ನಾವು ನೋಡುತ್ತಿದ್ದೇವೆ ಎಂದು ಸುರೇಂದ್ರನ್ ಹೇಳಿದರು. ಎಡ ಹಾಗೂ ಬಲರಂಗಗಳಿಂದ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟ ಮಂಜೇಶ್ವರದ ಅಭಿವೃದ್ಧಿಯ ಬಗ್ಗೆ ಚುನಾವಣೆಯಲ್ಲಿ ಚರ್ಚಿಸಲಾಗುವುದು ಎಂದು ಕೆ ಸುರೇಂದ್ರನ್ ಹೇಳಿದರು. ಮಂಜೇಶ್ವರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಮೂಲಭೂತ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಹಾಗೂ ಇಲ್ಲಿನ ಜನರು ಇನ್ನು ಮುಂದೆ ಸಹಿಸಿಕೊಳ್ಳುವ ಸಾಧ್ಯತೆಗಳಿಲ್ಲ. ಕೋಮು ಮೈತ್ರಿಗಳು ಹಾಗೂ ರಾಜಕೀಯ ಪಿತೂರಿಗಳಿಂದ ಬಿಜೆಪಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಸಿಪಿಎಂ ರಾಜ್ಯ ಕಾರ್ಯದರ್ಶಿಯ ಪತ್ನಿಗೆ ಸ್ಥಾನ ನೀಡುವುದನ್ನು ಹಿರಿಯ ನಾಯಕರು ಸಹ ವಿರೋಧಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸಿಪಿಎಂ ನೀತಿಶಾಸ್ತ್ರಕ್ಕೆ ಅನುಗುಣವಾಗಿಲ್ಲ. ಬೇರೆ ಪಕ್ಷದ ಅಭ್ಯರ್ಥಿಯಾಗಿರುವ ನಾನು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ಪ್ರಮುಖ ರಾಜಕೀಯ ನಾಯಕರು ಈಗಾಗಲೇ ಬಿಜೆಪಿಗೆ ಸೇರುವುದನ್ನು ನಾವು ನೋಡಿದ್ದೇವೆ ಎಂದು ಕೆ ಸುರೇಂದ್ರನ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತ್ರಿಕ್ಕರಿಪುರ ವಿಧಾನಸಭಾ ಕ್ಷೇತ್ರದ ಎಲ್ಡಿಎಫ್ ಅಭ್ಯರ್ಥಿ ಡಾಕ್ಟರ್ ವಿಪಿಪಿ ಮುಸ್ತಫಾ ಕಯ್ಯೂರಿನಿಂದ ತಮ್ಮ ಪ್ರಚಾರವನ್ನು ಪ್ರಾರಂಭಿಸಿದರು. ಪ್ರಚಾರ ಅಭಿಯಾನದ ಉದ್ಘಾಟನೆಯನ್ನು ಹುತಾತ್ಮರ ಸ್ಮಾರಕ ಭವನದಲ್ಲಿ ಸಿಪಿಎಂ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ನಿರ್ವಹಿಸಿದರು. ಅಭ್ಯರ್ಥಿಯಾಗಿ ಅಧಿಕೃತ ಘೋಷಣೆಯ ಬಳಿಕ ಮುಸ್ತಫಾ ಕಯ್ಯೂರಿಗೆ ಆಗಮಿಸಿದರು. ಜಮೀನ್ದಾರರ ವಿರುದ್ಧ ದಂಗೆಯ ಮೂಲಕ ರೈತರನ್ನು ಕ್ರಾಂತಿಕಾರಿ ಚಳುವಳಿಗೆ ಕರೆದೊಯ್ದ ಕಯ್ಯೂರು ಹುತಾತ್ಮರ ಸ್ಮಾರಕ ಮಂಟಪದಿಂದ ಎಲ್ಡಿಎಫ್ ಅಭ್ಯರ್ಥಿ ಡಾಕ್ಟರ್ ವಿಪಿಪಿ ಮುಸ್ತಫಾ ತಮ್ಮ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿದರು. ತ್ರಿಕ್ಕರಿಪುರ ವಿಧಾನಸಭಾ ಕ್ಷೇತ್ರದ ಎಲ್ಡಿಎಫ್ ಅಭ್ಯರ್ಥಿ ಮುಸ್ತಫಾ ಅವರು ಜಿಲ್ಲಾ, ವಲಯ ಹಾಗೂ ಸ್ಥಳೀಯ ನಾಯಕರೊಂದಿಗೆ ಸ್ಮಾರಕ ಮಂಟಪಕ್ಕೆ ಆಗಮಿಸಿ ಪುಷ್ಪ ನಮನ ಸಲ್ಲಿಸಿದರು. ಪ್ರಚಾರ ಅಭಿಯಾನವನ್ನು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು. ಕೆ ರಾಧಾಕೃಷ್ಣನ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಕಾರ್ಯದರ್ಶಿಗಳಾದ ಪಿ ಜನಾರ್ದನ್, ಸಾಬು ಅಬ್ರಹಂ, ಜಿಲ್ಲಾ ಸಮಿತಿ ಸದಸ್ಯರಾದ ರಾಜೇಶ್ ವೆಳ್ಳಾಟ್, ಮಾಧವನ್ ಮಣಿಯಾರ, ಕೆ ಸುಧಾಕರನ್, ಎಂ ರಾಜೀವನ್ ಮುಂತಾದವರು ಮಾತನಾಡಿದರು. ಈಗಾಗಲೇ ವಿಧಾನಸಭಾ ಕ್ಷೇತ್ರದ ವಿವಿಧ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳ ಅಧಿಕೃತ ಪ್ರಚಾರ ಆರಂಭವಾಗಿದೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಮುಸ್ಲಿಂ ಲೀಗಿನ ಮಾಜಿ ಶಿಕ್ಷಕ ನಾಯಕ ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಮಂಜೇಶ್ವರ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಮಾಜಿ ಶಾಸಕ ಪಿಬಿ ಅಬ್ದುಲ್ ರಜಾಕ್ ನಿಧನದ ಬಳಿಕ ನಂತರ ಉಪಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದರು. ಆದರೆ ಪಕ್ಷದ ನಾಯಕತ್ವದ ಹಸ್ತಕ್ಷೇಪದ ಬಳಿಕ ಹಿಂತೆಗೆದುಕೊಂಡರು. ನೀಡಿದ ಭರವಸೆಗಳು ಈಡೇರಲಿಲ್ಲ ಎಂದು ಹೇಳಿ ಮತ್ತೆ സ്പർദ്ധೆಗೆ ഇളിയുತ್ತಿರುವುದಾಗಿ കണ്ണൂർ അബ്ദുള്ള മാസ്റ്റർ സുദ്ദിഗോഷ്ഠിയിൽ ಹೇಳಿದರು. അപ്പം നമ്മുടെ പ്രശ്നം ഒരുപാട് പൈസ കൊടുക്കാനുണ്ട്. ഇവിടെ എൻ്റെ വീട് വിൽക്കേണ്ട അവസ്ഥയിലേക്കാണ് ഞാനിപ്പോൾ ഉള്ളത്. വീട് വിറ്റ് ഞങ്ങൾ ഇവിടെ പോകുന്നത് നമുക്കറിയുന്നില്ല. അപ്പോൾ ഈ സാമ്പത്തിക തട്ടിപ്പ് നടത്തിയത് അതിനെ സംരക്ഷിക്കുന്നത് പാർക്കൽ അബ്ദുള്ളയാണ്. പാർക്കൽ അബ്ദുള്ളനെ സംരക്ഷിക്കുന്നത് പി കെ കുഞ്ഞാലിക്കുട്ടി സൈൻ പാർട്ടിയാണ്. അതുകൊണ്ട് ഞങ്ങൾ വീണ്ടും ഒരു ശ്രദ്ധ ഇപ്പം ഞാൻ ഇതാക്കുന്നത് മുസ്ലിം ലീഗ് സംസ്ഥാന നേതൃത്വത്തിൽ തന്നെയുള്ള ഒരു പ്രതിഷേധം എന്ന നിലക്കാണ് ഞാൻ നോമിനേഷൻ കൊടുക്കുന്നത്. ജയിക്കോ ഇല്ലെന്നുള്ളത് വേറെ വിഷയം. എത്ര വോട്ട് കിട്ടുമെന്ന് നമ്മൾ നോക്കാം. ഒരു വോട്ട് കിട്ടില്ല, ഞാൻ കിട്ടുന്ന എത്ര നമുക്ക് കിട്ടും. അത് ഞാൻ അല്ലെങ്കിൽ എൻ്റെ അക്ഷരത്തിന് എൻ്റെ മുസ്ലിം ലീഗിൻ്റെ സ്ഥാനാർത്ഥിയെ പരാജയപ്പെടുത്താനുള്ള ഒരു വോട്ടെങ്കിലും എനിക്ക് കിട്ടുമെന്നുള്ള വിശ്വാസം എനിക്കുണ്ട്. ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್, ಜಮಹಲ್ ಪುತ್ತಿಗೆ, ಸಿರಾಜ್ ಕಣ್ಣೂರು, ಕೆಎ ಮೊಹಮ್ಮದ್ ಇರ್ಷಾದ್, ಸಫ್ವಾನ್ ಮೊಗ್ರಾಲ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರಿಚೇರಿ ವಿಳಕ್ಕು ಮಾಡ ಶ್ರೀ ವೆಂಕಟರಮಣ ದೇವಸ್ಥಾನದ ನವೀಕರಣ ಹಾಗೂ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ 2026 ಮಾರ್ಚ್ 19ರಿಂದ 28ರವರೆಗೆ ಶ್ರದ್ಧಾಭಕ್ತಿಯಿಂದ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾರ್ಚ್ 19ರಂದು ಕರಿಚೇರಿಯ ನಿಟ್ಟಂಕೋಟು ಭಗವತಿ ದೇವಸ್ಥಾನದಿಂದಲೂ ಪೆರ್ಲಡ್ಕ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಿಂದಲೂ ದೇವಾಲಯದ ಆವರಣಕ್ಕೆ ಹಸಿರು ಹೊರೆ ಕಾಣಿಕೆ ಆಗಮನದೊಂದಿಗೆ ಕರಿಚೇರಿ ವಿಳಕ್ಕು ಮಾಡ ವೆಂಕಟರಮಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಪ್ರಾರಂಭಗೊಳ್ಳಲಿದೆ. 20ನೇ ತಾರೀಕಿನ ಸಂಜೆ ಬ್ರಹ್ಮಶ್ರೀ ಐಕೆ ಕೇಶವ ತಂತ್ರಿ, ಐಕೆ ಪದ್ಮನಾಭ ತಂತ್ರಿ, ಐಕೆ ಕೃಷ್ಣದಾಸ ತಂತ್ರಿ, ಎಡನೀರು ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಕ್ಷೇತ್ರಕ್ಕೆ ಆಗಮನದೊಂದಿಗೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಗಣ್ಯರನ್ನು ಬರಮಾಡಿಕೊಳ್ಳಲಾಗುವುದು. ಬಳಿಕ ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ್, ಉದುಮ ಶಾಸಕ ಸಿಎಚ್ ಕುഞ്ഞಂಬು ಸೇರಿದಂತೆ ಪ್ರಮುಖರು ಭಾಗವಹಿಸುವ ಸಾಂಸ್ಕೃತಿಕ ಸಭೆ ನಡೆಯಲಿದೆ. ಮಾರ್ಚ್ 25ರಂದು 108 ತೆಂಗಿನಕಾಯಿ ಸಮೇತ ಮಹಾಗಣಪತಿ ಹೋಮ, ದೇವರ ಪ್ರತಿಷ್ಠೆ ನಡೆಯಲಿದೆ ಎಂದು ದೇವಸ್ಥಾನದ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. 1.5 കോടി രൂപയോളം ചെലവഴിച്ച് വളരെ നല്ല നിലയിൽ ക്ഷേത്രം പുതുക്കിപ്പണിതിരിക്കുകയാണ്. അതിൻ്റെ ബ്രഹ്മകലശം
മാർച്ച് 19 മുതൽ ആരംഭിക്കുകയാണ്. 19-ന് കലവറ ഘോഷയാത്ര, 20-നാണ് ആചാര്യവരണം, തന്ത്രിമാർക്കുള്ള വരവേൽപ്പ്. അതുപോലെ എടനീർ സ്വാമിജിയാണ് അതിൻ്റെ ഔപചാരികമായ ഉദ്ഘാടന കർമ്മം നിർവഹിക്കുന്നത്. വൈകുന്നേരം പൂർണ്ണകുംഭ സ്വാഗതത്തോടു കൂടി ഞങ്ങളുടെ പരിപാടി ആരംഭിക്കുകയാണ്. മാർച്ച് 25-നാണ് ഉപദേവതകളുടെയും അതുപോലെ പ്രധാന ദേവനായ വെങ്കട്ടരമണൻ്റെയും പ്രതിഷ്ഠ. മാർച്ച് 28-ന് ബ്രഹ്മകലശം, അന്ന് 108 തേങ്ങയോടുകൂടിയുള്ള ഗണപതി ഹോമത്തോടു കൂടിയാണ് ബ്രഹ്മകലശം നടത്തുന്നത്. ഉത്സവ സമിതി അധ്യക്ഷ ആർ എ ബാലകൃഷ്ണൻ നായർ, കോശാധികാരി കെ മോഹനൻ നായർ ബേപ്പ്, നിർമ്മാണ സമിതി അധ്യക്ഷ കരിച്ചേരി ഗംഗാധരൻ നായർ മുനിക്കൽ, പബ്ലിസിറ്റി ചെയർമാൻ ദിവാകരൻ കരിച്ചേരി, ദേവസ്ഥാന ಸೇವಾ ಸಮಿತಿ ಅಧ್ಯಕ್ಷ കരിച്ചേരി ಶ್ರೀಧರನ್ ನಾಯರ್ ಚೂರಿತೋಡು ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಪವಿತ್ರ ರಂಜಾನ್ ಮಾಸದ 27ನೇ ರಾತ್ರಿಯಾದ ಲೈಲತುಲ್ ಖದ್ರ್ ಸಂದರ್ಭದಲ್ಲಿ ಮಂಜೇಶ್ವರದ ವಿವಿಧ ಮಸೀದಿಗಳಲ್ಲಿ ಭಕ್ತಿಭಾವದಿಂದ ಕೂಡಿದ ವಿಶೇಷ ಪ್ರಾರ್ಥನಾ ಸಭೆಗಳು ಹಾಗೂ ಧಾರ್ಮಿಕ ಭಾಷಣಗಳು ನಡೆದವು. 1000 ತಿಂಗಳುಗಳಿಗಿಂತಲೂ ಶ್ರೇಷ್ಠವೆಂದು ಪರಿಗಣಿಸಲ್ಪಡುವ ಈ ರಾತ್ರಿಯ ಪುಣ್ಯವನ್ನು ಅರಸಿ ಸಾವಿರಾರು ವಿಶ್ವಾಸಿಗಳು ಮಸೀದಿಗಳಲ್ಲಿ ಜಮಾಯಿಸಿದ್ದರು. ಪವಿತ್ರ ರಂಜಾನ್ ಮಾಸದ 27ನೇ ರಾತ್ರಿಯಾದ ಲೈಲತುಲ್ ಖದ್ರ್ ಸಂದರ್ಭದಲ್ಲಿ ಮಂಜೇಶ್ವರದ ವಿವಿಧ ಮಸೀದಿಗಳಲ್ಲಿ ಭಕ್ತಿ ಭಾವದಿಂದ ಕೂಡಿದ ವಿಶೇಷ ಪ್ರಾರ್ಥನಾ ಸಭೆಗಳು ಹಾಗೂ ಧಾರ್ಮಿಕ ಪ್ರಭಾಷಣಗಳು ನಡೆದವು. 1000 ತಿಂಗಳುಗಳಿಗಿಂತ ಶ್ರೇಷ್ಠವೆಂದು ಪರಿಗಣಿಸಲ್ಪಡುವ ಈ ರಾತ್ರಿಯ ಪುಣ್ಯವನ್ನು ಅರಸಿ ಸಾವಿರಾರು ವಿಶ್ವಾಸಿಗಳು ಮಸೀದಿಗಳಲ್ಲಿ ಜಮಾಯಿಸಿದರು. ಕುಂಜತ್ತೂರು, ತೂಮಿನಾಡು ಮಸೀದುನೂರುಗಳಲ್ಲಿ ನಡೆದ ವಿಶೇಷ ಸಮಾರಂಭವು ಭಕ್ತರ ಗಮನ ಸೆಳೆಯಿತು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಹಿರಿಯ ವಿದ್ವಾಂಸರಾದ ಕೆ.ಟಿ. ಸಿರಾಜ್ ಅವರು ಆಗಮಿಸಿದರು. ಕೆ.ಟಿ. ಸಿರಾಜ್ ಅವರು ಲೈಲತುಲ್ ಖದ್ರ್ ರಾತ್ರಿಯ ಮಹತ್ವ, ರಂಜಾನ್ ಮಾಸದ ಕೊನೆಯ 10 ದಿನಗಳ ಶ್ರೇಷ್ಠತೆ, ಮಾನವ ಜೀವನದಲ್ಲಿ ಧರ್ಮದ ಅಗತ್ಯತೆಯ ಕುರಿತು ಮೃದು ಮಧುರ ಶೈಲಿಯಲ್ಲಿ ಭಾಷಣ ಮಾಡಿದರು. ഈ പരിശുദ്ധ റമദാൻ ഉദാരതയിലോ കുറവ് പറ്റാത്ത മാസമായിരുന്നു. നമ്മളൊക്കെ തിരിഞ്ഞു നോക്കുമ്പോൾ എത്ര ആളുകൾക്കാണ് ഈ റമദാനിൽ നമ്മൾ സ്വതക്ക കൊടുത്തിട്ടുള്ളത്? എത്രയാണ് നമ്മൾ സക്കാത്തിന്റെ വിഹിതം അർഹതപ്പെട്ട ആളുകൾക്ക് വേണ്ടി മാറ്റിവെച്ചിട്ടുള്ളത്? എത്ര പ്രയാസം അനുഭവിക്കുന്നവർക്ക് വേണ്ടിയാണ് ആ പ്രയാസങ്ങൾ നീക്കാൻ വേണ്ടി നമ്മൾ ചെലവഴിച്ചിട്ടുള്ളത്? സന്തോഷത്തിന് വക നൽകുന്ന ഒരുപാട് നിമിഷങ്ങൾ ഈ മാസത്തിന്റെ ചന്ദ്രക്കല മാനത്തിൽ തെളിഞ്ഞത് മുതൽ നമ്മൾ കൊടുത്തിട്ടുള്ള സ്വതക്കകളെ നമുക്ക് ഇങ്ങനെ ഇപ്പൊ ഓർത്തെടുക്കാൻ കഴിയുന്നുണ്ട്. ഒരുപാട് പള്ളിയിലെ ഇമാമുമാർക്ക്, ഒരുപാട് ദീനിന്റെ ഖിദ്മത്ത് ചെയ്യുന്ന ആളുകൾക്ക്, ഒരുപാട് ജീവിതത്തിന്റെ രണ്ടറ്റങ്ങൾ കൂട്ടിമുട്ടിക്കാൻ പ്രയാസപ്പെടുന്ന നമ്മുടെ കൂട്ടത്തിൽ തന്നെയുള്ള ചോദിക്കാത്ത മിസ്കീനുകളായ ആളുകൾക്ക്, നമ്മുടെ കൂട്ടത്തിൽ തന്നെ ഒരു നിലക്കും ജീവിതത്തെ മുന്നോട്ട് കൊണ്ടുപോകാൻ കഴിയാത്തതിന്റെ പേരിൽ ചോദിക്കാൻ വിധിക്കപ്പെട്ട ജീവിത സാഹചര്യങ്ങൾ അത്രയും ദുസ്സഹമായ ആളുകൾക്ക്, വഴിമുട്ടിയ ആളുകൾക്ക് നമ്മൾ കൊടുത്തിട്ടുള്ളത് കുടുംബക്കാർക്ക്, അയൽപക്കത്തുള്ളവർക്ക്, നമ്മുടെ നാട്ടിലെ പള്ളികൾക്ക്, നമ്മുടെ നാട്ടിലെ മദ്രസകൾക്ക്, ലോകത്തിന്റെ പല ഭാഗത്തു നിന്നും വന്നിട്ടുള്ള ഇസ്ലാമിക സംരംഭങ്ങൾക്ക് നമ്മൾ കണക്കില്ലാതെ ഈ മാർഗത്തിൽ ധനം ചെലവഴിച്ചത് നമുക്കിപ്പോൾ ഓർത്തെടുക്കാൻ കഴിയുന്നു. നമ്മളിൽ നിന്ന് കബൂൽ ചെയ്യുമാറാവട്ടെ. ಪ್ರಭಾಷಣದ ಬಳಿಕ ನಡೆದ ಸಾಮೂಹಿಕ ಪ್ರಾರ್ಥನೆಗೆ ಅವರು ನೇತೃತ್ವ ನೀಡಿದರು. ಲೋಕಶಾಂತಿ, ಮನುಕುಲದ ಏಳಿಗೆ ಹಾಗೂ ಪಾಪ ವಿಮೋಚನೆಗಾಗಿ ನಡೆದ ಪ್ರಾರ್ಥನೆಯಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಕಣ್ಣೀರು ಸುರಿಸುತ್ತಾ ಪಾಲ್ಗೊಂಡಿದ್ದು ಕಂಡುಬಂತು. ಉದ್ಯಾವರ 1000 ಜಮಹತ್ ಮಸೀದಿ, ಕುಂಜತ್ತೂರು ಮಸೀದಿ, ಅದೇ ರೀತಿ ಪೊಸಟು, ಉಪ್ಪಳ, ಹೊಸಂಗಡಿ ಸೇರಿದಂತೆ ವಿವಿಧ ಭಾಗಗಳ ಜುಮಾ ಮಸೀದಿಗಳಲ್ಲಿ ರಾತ್ರಿ ಇಡೀ ಆರಾಧನೆಗಳು ನಡೆದವು. ನಮಾಜ್ ಬಳಿಕ ಖತಮುಲ್ ಕುರಾನ್ ಪ್ರಾರ್ಥನೆಗಳು ನಡೆದವು. ಮಸೀದ್ ನೂರ್ ಸೇರಿದಂತೆ ಹಲವು ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಬಂದ ಭಕ್ತಾದಿಗಳಿಗೆ ಸಹರಿ ಮುಂಜಾನೆಯ ಆಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಪುಣ್ಯರಾತ್ರಿಯ ಅಂಗವಾಗಿ ಹಲವು ಮಸೀದಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು, ಮುಂಜಾನೆಯವರೆಗೂ ಮಸೀದಿಗಳು ಭಕ್ತರಿಂದ ತುಂಬಿ ತುಳುಕುತ್ತಿತ್ತು. ಮಂಜೇಶ್ವರದಾದ್ಯಂತ ಆಧ್ಯಾತ್ಮಿಕ ವಾತಾವರಣ ಮನೆ ಮಾಡಿತು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ.
ಪೈಕ ಮೈತ್ರಿ ಸಾಂಸ್ಕೃತಿಕ ವೇದಿ ಆಯೋಜಿಸಿದ್ದ ಸೌಹಾರ್ದ ಸಂಗಮ ಹಾಗೂ ಇಫ್ತಾರ್ ಕೂಟವು ಮನಮೋಹಕವಾಗಿ ನಡೆಯಿತು. ಜಾತಿ, ಧರ್ಮ, ರಾಜಕೀಯದ ಗಡಿಗಳನ್ನು ಮೀರಿ ಎಲ್ಲ ಮಾನವರು ಒಂದೇ ಎನ್ನುವ ಆಶಯಕ್ಕೆ ಕಾರ್ಯಕ್ರಮ ಸಾಕ್ಷಿಯಾಯಿತು. ಕಳೆದ 3.5 ದಶಕಗಳಿಂದ ಪೈಕಾದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಮೈತ್ರಿ ಸಾಂಸ್ಕೃತಿಕ ವೇದಿ ಆಶ್ರಯದಲ್ಲಿ ಬಾಲಡ್ಕದಲ್ಲಿ ಆಯೋಜಿಸಲಾದ ಸೌಹಾರ್ದ ಸಂಗಮ ಹಾಗೂ ಇಫ್ತಾರ್ ಕೂಟವು ಒಂದು ವಿಶಿಷ್ಟ ಅನುಭವವಾಗಿತ್ತು. ಜಾತಿ, ಧರ್ಮ ಹಾಗೂ ರಾಜಕೀಯದ ಗಡಿಗಳನ್ನು ಮೀರಿ ಎಲ್ಲ ಮಾನವರು ಒಂದೇ ಎಂಬ ತಿಳುವಳಿಕೆಯನ್ನು ಈ ಸಭೆಯು ನೀಡಿತು. ನಾಡಿನ ವಿವಿಧ ಭಾಗಗಳಿಂದ 500ಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದ್ದರು. ಸೌಹಾರ್ದ ಕೂಟವನ್ನು ಐಟಿ ವಾಣಿಜ್ಯ ಅಂಗಡಿಗಳ ವಿಭಾಗ ജില്ലാ ಕಾರ್ಯನಿರ್ವಾಹಕ ಅಧಿಕಾರಿ ವಿ അബ്ദുൽ സലാം ഉദ്ഘാಟಿಸಿದರು. വായനയിലൂടെ കാൻഫെഡ് പോലുള്ള പ്രസ്ഥാനങ്ങളെയും വളർത്തി ഒരു ഗ്രാമം മറ്റു നാട്ടുകൾക്ക് എത്രത്തോളം മാതൃകയാകുന്നു എന്ന് തെളിയിച്ച ഒരു പ്രസ്ഥാനം തന്നെയാണ് മൈത്രി എന്ന് പറയാതെ വയ്യ. പിന്നീട് പല കാലഘട്ടങ്ങളിലായി അതിൻ്റെ പല രൂപഭാവങ്ങളും ക്ഷയിച്ചു പോയിട്ടുണ്ടെങ്കിലും അതിലെല്ലാം മറുമരുന്ന് എന്ന രീതിയിൽ വീണ്ടും ഷാഫി ചോരിപ്പള്ളത്തിൻ്റെ നേതൃത്വത്തിൽ അതിനെ ഉയർത്തെഴുന്നേറ്റ് വീണ്ടും നല്ല രീതിയിൽ നിങ്ങൾ ഒത്തുചേരാൻ മതത്തിൻ്റെ പേരിലോ മറ്റ് വിഭാഗീയതയുടെ പേരിലോ രാഷ്ട്രീയത്തിൻ്റെ പേരിലോ ആരെയും വിഘടിക്കാതെ നല്ല രീതിയിൽ കൊണ്ടു നടക്കാൻ ഈ പ്രസ്ഥാനത്തിന് കഴിഞ്ഞു എന്നുള്ളത് നിങ്ങൾക്ക് അഭിനന്ദനാർഹമായ സംഭവം തന്നെയാണ്. ಮೈತ್ರಿ ಸಾಂಸ್ಕೃತಿಕ ವೇದಿ ಅಧ್ಯಕ್ಷ ഷാഫി ಚೂರಿಪಳ್ಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪೈಕ ಜಮಾತ್ ಮುದರಿಸ್ ಮುಖಂಡ ಉಸ್ಮಾನ್ ರಾಜಿ ಭಾಕವಿ ರಂಜಾನ್ ಸಂದೇಶ ನೀಡಿದರು. നമ്മളെ കുറിച്ച് അല്ലാഹു പറയുന്നത് യാ അയ്യുഹന്നാസ്, ഓ ജനങ്ങളെ, ഇന്നാ ഖലഖനാകും മിൻ ദക്കരിൻ വ ഉൻസ, നമ്മൾ നിങ്ങളെ പടച്ചിട്ടുള്ളത് ഒരു ആണ് പെണ്ണ് എന്നുള്ള ഈ 2 കാറ്റഗറിയിൽ നിന്നാണ്. അതല്ലാത്ത വേറെ ഒരു കാറ്റഗറിയോ ഒരു മതമോ ഒരു വ്യത്യാസമോ ഇവിടെയില്ല. അല്ലാഹു തആലയാണ് പറയുന്നത് മിൻ ദക്കരിൻ വ ഉൻസ, ഒരു ആണ് പെണ്ണിൽ നിന്നാണ് നമ്മുടെയും ജന്മമുണ്ടായത്. എന്നിട്ട് പറയുന്നത് വജഅൽനാകും ശുഊബൻ വ ഖബായില, നമ്മൾ നിങ്ങളെ ആക്കിയത് പല വിധങ്ങളായ കബീലകളായി നമ്മൾ നിങ്ങളെ ആക്കിയത് എന്തിനെന്നറിയോ? ലിതആറഫു, നിങ്ങൾ പരസ്പരം അറിഞ്ഞുകൊള്ളാൻ വേണ്ടിയാണ്. ಚೆಂಗಳ ಪಂಚಾಯತ್ ಅಧ್ಯಕ್ಷ ವಸಂತ ನಾಜಕೋಡು, ಮುಳಿಯಾರು ಪಂಚಾಯತ್ ಅಧ್ಯಕ್ಷ ಕೆಬಿ ಮುಹಮ್ಮದ್ ಕುഞ്ഞി, ವಾರ್ಡ್ ಸದಸ್ಯೆ ಪಿ ಶೈಲಜಾ, ನೆಲ್ಲಿಕಟ್ಟೆ ಪಿಬಿಎಂ ಶಾಲೆಯ ಪ್ರಾಂಶುಪಾಲ ನಿಜಾಂ ಬೋವಿಕಾನಂ, ಪೈಕಂ ಜಮಾತ ಅಧ್ಯಕ್ಷ ಪಿಎಂ ಮುಹಮ್ಮದ್ ಕುഞ്ഞി ಹಾಜಿ, ಡಾಕ್ಟರ್ ಇ ಅಬ್ದುಲ್ಲಾ ಕುഞ്ഞി, ಪಿಕೆ ವಿನೋದ್ ಕುಮಾರ್, ಗಿರಿ ಕೃಷ್ಣನ್, ಇಬ್ರಾಹಿಂ ನೆಲ್ಲಿಕಟ್ಟೆ, ಒಪಿ ಹನೀಫಾ, ಮನ್ಸೂರ್ ಮಲ್ಲತ್, ಖಾನ್ ಪೈಕ, ಪಿಡಿ ರೆಹಮಾನ್, ಬಿಆರ್ ಗೋಪಾಲನ್, ಬಿ ಮೊಯ್ದೀನ್ ಕುഞ്ഞി ಮುಂತಾದವರು ಮಾತನಾಡಿದರು. ಶಿಕ್ಷಣ ಹಾಗೂ ಸಾಮಾಜಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಗೌರವ ಡಾಕ್ಟರೇಟ್ ಪಡೆದ ಡಾಕ್ಟರ್ ಇ ಅಬ್ದುಲ್ಲಾ ಕುഞ്ഞി ಅವರನ್ನು ಸಮಾರಂಭದಲ್ಲಿ ಉಡುಗೊರೆಯಾಗಿ ನೀಡಿ ಗೌರವಿಸಲಾಯಿತು. ಕಾರ್ಯದರ್ಶಿ ಬಿಕೆ ಬಶೀರ್ ಪೈಕ ಸ್ವಾಗತಿಸಿ, ಕೋಶಾಧಿಕಾರಿ ಹನೀಫಾ ಕರಿಂಗಪಲ್ಲಂ ಧನ್ಯವಾದವಿತ್ತರು.
ನ್ಯೂಸ್ ಬ್ಯೂರೋ ಕಾಸರಗೋಡು. ತಳಂಗರ ಪಳ್ಳಿಕಾಲ್ ಕೆಎಂ ಹಸನ್ ಸ್ಮಾರಕ ಸಾಂಸ್ಕೃತಿಕ ಕೇಂದ್ರದ ಆಶ್ರಯದಲ್ಲಿ ನಡೆಸಲಾಗುತ್ತಿರುವ ಉಚಿತ ಡಯಾಲಿಸಿಸ್ ಯೋಜನೆಯು 600ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಮೊದಲ 2 ಹಂತದ ಡಯಾಲಿಸಿಸ್ ಯೋಜನೆಯ ಬಳಿಕ 300 ಡಯಾಲಿಸಿಸ್ನ 3ನೇ ಹಂತವನ್ನು ಕಾಸರಗೋಡು ನಗರಸಭೆ ಉಪಾಧ್ಯಕ್ಷ ಕೆಎಂ ಹನೀಫ್ ಲೋಕಾರ್ಪಣೆ ಮಾಡಿದರು. ತಳಂಗರ ಪಳ್ಳಿಕಲ್ನಲ್ಲಿರುವ ಕೆಎಂ ಹಸನ್ ಸ್ಮಾರಕ ಸಾಂಸ್ಕೃತಿಕ ಕೇಂದ್ರದ ಆಶ್ರಯದಲ್ಲಿ ನಡೆಸಲಾಗುತ್ತಿರುವ ಉಚಿತ ಡಯಾಲಿಸಿಸ್ ಯೋಜನೆಯು 600ರ ಗಡಿಯನ್ನು ತಲುಪಿದೆ. ಮೊದಲ 2 ಹಂತದ ಡಯಾಲಿಸಿಸ್ ಯೋಜನೆಯ ಬಳಿಕ 3ನೇ ಹಂತದ 300 ಡಯಾಲಿಸಿಸ್ ಕಾರ್ಯಾಚರಣೆಗಳನ್ನು ಕಾಸರಗೋಡು നഗരസഭೆ ഉപാധ്യക്ഷ ಕೆಎಂ ഹനീഫ് ലോകാർപ്പണೆ ಮಾಡಿದರು. KM ഹസൻ കൾച്ചറൽ സെന്ററിന്റെ പ്രസിഡന്റ് എൻ്റെ പ്രിയ സുഹൃത്ത് അഡ്വക്കേറ്റ് വി മുനീർ, വേദിയിലിരിക്കുന്ന നമ്മുടെ എല്ലാമായ എ അബ്ദുറഹ്മാൻ സാഹിബ്, ടി എ ഷാഫി, ടി എ ഖാലിദ്, അതേപോലെ അമീച്ച ഉസ്താദ്, എൻ്റെ മുമ്പിലിരിക്കുന്ന ഇവിടുത്തെ എൻ്റെ പ്രിയപ്പെട്ട നാട്ടുകാരെ, നിങ്ങൾക്കറിയാം, ഇന്ന് നമ്മുടെ മുനീർ പറഞ്ഞ പോലെ നമ്മളൊക്കെ റംസാൻ മാസത്തിൻ്റെ അവസാനത്തെ 10 ഏറ്റവും പുണ്യനാളെന്ന് പ്രതീക്ഷിക്കുന്ന ലൈലത്തുൽ ഖദറിനെ കാത്തുകൊണ്ട് നിൽക്കുന്ന വൈകുന്നേരത്താണുള്ളത്. അപ്പോൾ നിങ്ങൾക്കെല്ലാം അറിയാം, നമ്മൾക്കറിയുന്ന ഒരു വലിയ സത്യമാണ്, ഒരാൾ ജീവിച്ചിരിക്കുമ്പോൾ നല്ല കാര്യങ്ങൾ ചെയ്താൽ അവർ മരിച്ചാലും അതിനെ ഏറ്റെടുക്കാനും അത് കൊണ്ടു നടക്കാനും കുറേ നല്ലവരായ മക്കളുണ്ടാവും, നാട്ടുകാരുണ്ടാവും. അതിൻ്റെ ഏറ്റവും വലിയൊരു തെളിവാണ് KM ഹസൻ സാഹിബ് മരിച്ച് ഏകദേശം എനിക്ക് തോന്നുന്നത് 14 വർഷത്തോളം 13-14 വർഷമായെങ്കിലും ഇന്നും എല്ലാവരുടെ മനസ്സിലും അസൂച്ച ജീവിച്ചിരിക്കുകയാണ്. അത് എന്തുകൊണ്ടെന്നാൽ അസൂച്ച ഉണ്ടാകുമ്പോൾ നമ്മൾക്കെല്ലാം അറിയാം, ഇവിടെയൊക്കെ ഒരു വിപ്ലവമായിരുന്നു. കാരണം നിങ്ങൾക്കൊക്കെ ഇപ്പോൾ ലൈറ്റൊക്കെ കാണുന്നത് ഇന്നായിരിക്കാം, പക്ഷെ ഞങ്ങളൊക്കെ സ്കൂളിൽ പോകുമ്പോൾ നമ്മളൊക്കെ പറയുക ഏരിയ സിംഗപ്പൂർ എന്നാണ്. കാരണം എവിടെയും സ്ട്രീറ്റ് ലാമ്പ് ഇല്ലാത്ത ടൈമിൽ 30-ാം മൈലിൽ വന്നാൽ എപ്പോഴും സ്ട്രീറ്റ് ലാമ്പ് കാണും. അപ്പോൾ ഇങ്ങനെയുള്ള ഒരു മോഡേൺ ലൈറ്റും മറ്റൊക്കെ ഇന്ന് കാണുന്ന തുടക്കം കുറിച്ചത് അസൂച്ചയായിരുന്നു. അതേപോലെ ഇന്നിനും അസൂച്ച ഒരു മാർഗദർശിയായിരുന്നു. അപ്പോൾ അസൂച്ചയുടെ പാത പിന്തുടർന്നാണ് ഞാൻ എൻ്റെ ജീവിതം തന്നെ തുടങ്ങിയത്. എൻ്റെ ജീവിതം ആദ്യമായി ഞാൻ കോളേജ് കഴിഞ്ഞ ഉടനെ ഹോട്ടൽ വ്യവസായ അസൂച്ചാൻ്റെ കൂടെ വൈസ്രോയി തുടങ്ങിക്കൊണ്ടായിരുന്നു. അതുകൊണ്ടാണ് എനിക്ക് എന്തെങ്കിലും പിന്നീട് ജീവിതത്തിൽ ഹോട്ടൽ വ്യവസായത്തിൽ ബാംഗ്ലൂരൊക്കെ പോയി ചെയ്യാനുള്ള ഒരു പ്രയോജനം അസൂച്ചയിൽ നിന്ന് കിട്ടിയ. ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷ ಅಡ್ವೊಕೇಟ್ ವಿ.ಎಂ. ಮುನೀರ್ ಅಧ್ಯಕ್ಷತೆ ವಹಿಸಿದ್ದರು. ರೋಗಿಗಳಿಗೆ ವಾಕರ್ಗಳು ಹಾಗೂ ವಾಟರ್ ಬೆಡ್ ವಿತರಣೆಯನ್ನು ಕಾಸರಗೋಡು ಸಂಯುಕ್ತ ಮುಸ್ಲಿಂ ಜಮಾಅತ್ ಪ್ರಧಾನ ಕಾರ್ಯದರ್ಶಿ ಎ. ಅಬ್ದುಲ್ ರಹಮಾನ್, ಸಮಾಜ ಸೇವಕ ಮಾಹಿನ್ ಕುನಿಲ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ತಲಂಗರ ಕಂಡತಿಲ್ನಲ್ಲಿರುವ ಮುಹಿಯುದ್ದೀನ್ ಮದರಸದಲ್ಲಿ ಸುದೀರ್ಘ ಸೇವೆಯ ಬಳಿಕ ಹಿಂದಿರುಗುತ್ತಿರುವ ಮುಹಮ್ಮದ್ ರಫೀಕ್ ಉಸ್ತಾದ್ ಅವರಿಗೆ ಪತ್ರಕರ್ತ ಟಿ.ಎ. ಶಾಫಿ ಸಾಂಸ್ಕೃತಿಕ ಕೇಂದ್ರದಿಂದ ಅಭಿನಂದಿಸಲಾಯಿತು. ಬಳಿಕ ಇಫ್ತಾರ್ ಕೂಟ ನಡೆಯಿತು. ಕವಿ ಪಿ.ಎಸ್. ಹಮೀದ್, ಟಿ.ಎ. ಖಾಲಿದ್, ಅಶ್ರಫ್ ಮೌಲವಿ ಮರ್ದಳ, ಅಮಾನ್ ಅಂಕರ್ ಮುಂತಾದವರು ಮಾತನಾಡಿದರು. ತಳಂಗರ ಪಳ್ಳಿಕಲ್ ಕೆಎಂ ಹಸನ್ ಸ್ಮಾರಕ ಸಾಂಸ್ಕೃತಿಕ ಕೇಂದ್ರದ ಉಚಿತ ಡಯಾಲಿಸಿಸ್ ಕಾರ್ಯಕ್ರಮವು 600 ತಲುಪಿದೆ ಎಂದು ನಗರಸಭೆ ಉಪಾಧ್ಯಕ್ಷ ಕೆಎಂ ಹನೀಫ್ ಹೇಳಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಹೊಸದುರ್ಗ ಕಡಪುರ ಸೌತ್ ದಾದಿಮಾಸ್ ಚಾರಿಟಿಯ 2ನೇ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ಜನರು ಭಾಗವಹಿಸಿದ್ದರು. ಹೊಸದುರ್ಗ ಕಡಪುರ ಸೌತ್ ದಾದಿಮಾಸ್ ಚಾರಿಟಿ ಸಂಸ್ಥೆಯ 2ನೇ ವಾರ್ಷಿಕೋತ್ಸವವನ್ನು ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಬದರಿಯಾ ಜಮಹತ್ ಖತೀಬ್ ಹಾರಿಸ್ ಅಜರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬದರಿಯಾ ಜಮಹತ್ ಅಧ್ಯಕ್ಷ ಕೆ. ಮೊಹಮ್ಮದ್ ಕುಂಜಿ ಅಧ್ಯಕ್ಷತೆ ವಹಿಸಿದರು. ನಾಸರ್ ಶೇಖ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಸುಲೈಮಾನ್ ಫೈಸಿ ಚಾರಿಟಿ ಸಂಸ್ಥೆಯ ಚಟುವಟಿಕೆಗಳ ಕುರಿತು ಮಾತನಾಡಿದರು. ಪಿ. ಹುಸೇನ್, ಇಬ್ರಾಹಿಂ ಉಸ್ತಾದ್, ರಹೀಂ ರಹಮಾನಿ, ಅಡ್ವೊಕೇಟ್ ಮಜೀದ್ ಖಾನ್, ಕರೀಂ ಸಾಹಿಬ್, ಫಾವಸ್ ಸೇರಿದಂತೆ ದಾದಿಮಾಸ್ನ ಸದಸ್ಯರಾದ ಅಬ್ದುಲ್ ವಹಾಬ್, ಶೇಖ್ ಅಬ್ದುಲ್ ರಹಮಾನ್, ಜಬ್ಬರ್, ನಾಸರ್, ಸಲೀಂ, ಶೇಖ್ ಮಕ್ತೂಮ್, ನೂರ್ ಮೊಹಮ್ಮದ್ ಸುಹೇಲ್, ಸಿಕಂದರ್ ಮುಂತಾದವರು ಚಾರಿಟಿ ಚಟುವಟಿಕೆಗಳಿಗೆ ನೇತೃತ್ವ ನೀಡಿದರು. ಆಸಿಂ ಮಣಿಮುಂಡ, ಓಹೆ ಅಶ್ರಫ್, ಕರೀಂ ಕಯ್ಯರ್, ಅಬ್ದುಲ್ಲಾ ಕಾಸಾ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಶರೀಫ್ ಸಾಹಿಬ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಜೆಪಿಯಿಂದ ಅಭ್ಯರ್ಥಿಗಳ ಘೋಷಣೆ. ಕಾಸರಗೋಡಿನಲ್ಲಿ ಕಾವೇರಿದ ಚುನಾವಣಾ ಪ್ರಚಾರ. ಎಡರಂಗ ಹಾಗೂ ಬಲರಂಗಗಳಿಂದ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟ ಮಂಜೇಶ್ವರದ ಅಭಿವೃದ್ಧಿಯ ಬಗ್ಗೆ ಚುನಾವಣೆಯಲ್ಲಿ ಚರ್ಚಿಸಲಾಗುವುದು. ಕೆ. ಸುರೇಂದ್ರನ್ ಹೇಳಿಕೆ.
ತ್ರಿಕರಿಪುರ ವಿಧಾನಸಭಾ ಕ್ಷೇತ್ರದ ಎಲ್ಡಿಎಫ್ ಅಭ್ಯರ್ಥಿ ಡಾಕ್ಟರ್ ವಿಪಿಪಿ ಮುಸ್ತಫಾ ಮತ ಪ್ರಚಾರಕ್ಕೆ ಚಾಲನೆ. ಕಯ್ಯೂರನ ಹುತಾತ್ಮರ ಸ್ಮಾರಕ ಭವನದಲ್ಲಿ ಪುಷ್ಪ ನಮನ ಸಲ್ಲಿಸಿ ನಡೆಸಿದರು ಮತ ಪ್ರಚಾರ. ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಮಂಜೇಶ್ವರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ. ಹಿಂದೆ ನೀಡಿದ್ದ ಭರವಸೆಗಳು ಈಡೇರದ ಕಾರಣ ಚುನಾವಣೆಗೆ ಇಳಿಯುತ್ತಿರುವುದಾಗಿ ಕಣ್ಣೂರು ಅಬ್ದುಲ್ಲಾ ಮಾಸ್ಟರ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಕರಿಚೇರಿ ವಿಳಕ್ಕಮಾಡ ಶ್ರೀ ವೆಂಕಟರಮಣ ದೇವಸ್ಥಾನದ ನವೀಕರಣ ಹಾಗೂ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ 2026 ಮಾರ್ಚ್ 19ರಿಂದ 28ರವರೆಗೆ ನಡೆಯಲಿದೆ. ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.